ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಬನ್ನಿ, ನಿಮ್ಮೆಲ್ಲರನ್ನೂ ಕೂಡ ಇವತ್ತಿನ ಈ ವಿಡಿಯೋದ ಮೂಲಕ ನಾನು ಟೈಲ್ಸ್ ಸೆಲೆಕ್ಷನ್ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ಎಂಡ್ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಟೈಲ್ ಸೆಲೆಕ್ಷನ್ ಮಾಡುವಾಗ ಮುಖ್ಯವಾಗಿ ನಿಮಗೆ ಸೈಜ್ ಬಗ್ಗೆ ಗೊತ್ತಿರಬೇಕಾಗುತ್ತೆ, ಹಾಗೆ ಕಲ್ಲರ್ ಮತ್ತು ಅದರ ಒಂದು ಥಿಕ್ನೆಸ್ ಬಗ್ಗೆ, ನಂತರ ಕ್ವಾಲಿಟಿ ಆಫ್ ದ ಟೈಲ್ಸ್ ಗೊತ್ತಿರಬೇಕು, ಹಾಗೆ ಯಾವ ಲೊಕೇಶನ್ಗೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅನ್ನೋದು. ಲೈಕ್ ಇವಾಗ ಯಾವ್ಯಾವ ಒಂದು ಏರಿಯಾದಲ್ಲಿ ಟ್ರಾಫಿಕ್ ಆಫ್ ಫುಟ್ ಎಷ್ಟಿರುತ್ತೆ ಅಂತ, ಅಂದರೆ ನೀವು ತುಂಬ ಓಡಾಡ್ತಿರೋ ಪ್ಲೇಸಿಗೆ ಎಷ್ಟು ಥಿಕ್ನೆಸ್ ಇರಬೇಕಾಗತ್ತೆ, ಅವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸೆಲೆಕ್ಷನ್ ಮಾಡಬೇಕು. ಮುಖ್ಯವಾಗಿ ನೋಡಿ, ನಿಮಗೆ ಫ್ಲೋರಿಂಗಲ್ಲಿ ಆ್ಯಂಟಿ ಸ್ಕಿಡ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ವಾಲ್ಗಳಿಗೆ ಬಂದಾಗ ನಿಮಗೆ ಗ್ಲಾಸಿ ಲುಕ್ಕಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗೋ ರೀತಿಯಲ್ಲಿ ಲಾರ್ಜ್ ಸೈಜಲ್ಲಿರುವಂತಹ ಟೈಲ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಅತಿ ಮುಖ್ಯವಾಗಿ ಏನಂದರೆ, ನಿಮಗೆ ಗೊತ್ತಿರೋ ಹಾಗೇನೆ ನೋಡಿ, ಕನ್ಸ್ಟ್ರಕ್ಷನ್ ಅಂದ್ರೇ ಕೂಡ ಬಜೆಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಈ ಟೈಲ್ಸ್ ಮೆಟೀರಿಯಲ್ ಸೆಲೆಕ್ಟ್ ಮಾಡುವಾಗ್ಲೂ ಕೂಡ ಬಜೆಟ್ ಪ್ಲ್ಯಾನಿಂಗ್ ಪಕ್ಕಾ ಆಗಿರಬೇಕಾಗತ್ತೆ. ಬಜೆಟ್ ನೀವು ಹೈಯಲ್ಲಿ ನೋಡ್ತಾ ಇದ್ದೀರ ಅಂದಾಗ ನಿಮಗೆ ವೆರೈಟೀಸ್ ಆಫ್ ಟೈಲ್ಸ್ ಕೆಟಗರಿ ಜೊತೆಗೆ ತುಂಬ ರಿಚ್ ಆಗಿ ನಿಮಗೆ ಅವೈಲೇಬಲ್ ಇದೆ. ಸೊ ಈ ಬಜೆಟ್ನ ಪ್ಲ್ಯಾನ್ ಮಾಡಿಕೊಂಡು ಕಲರ್ ಜೊತೆ ನಿಮಗೆ ಸೈಜ್, ಹಾಗೆಯೇ ಯಾವ್ಯಾವ ಲೊಕೇಶನ್ಗೆ, ಕಿಚನಲ್ಲಿ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ಅಲ್ಲಿ ವಾಲ್ಗಳಿಗೂ ಹಾಕಬೇಕಾಗತ್ತೆ, ನಂತರ ಫ್ಲೋರಿಂಗಲ್ಲೂ ಕೂಡ ಅಲ್ಲಿ ವಾಟರ್ ಪ್ರೂಫ್ದೂ ಚೆಕ್ ಮಾಡಿ ಹಾಕಿಸ್ಬೇಕು. ಹಾಗೆ ಬಾತ್ರೂಮಲ್ಲಿ ಬಂದಾಗ ನಿಮಗೆ ವಾಲ್ಗೆ ಮತ್ತು ಫ್ಲೋರ್ಗೆ ಅಂತ ಅಲ್ಲಿ ನಿಮಗೆ ಡಿಸೈನ್ ಯಾವ ರೀತಿ ಕಾಣಿಸ್ಬೇಕು ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಒಂದೊಂದು ಕಡೆಗೂ ಕೂಡ ಡಿಸೈನು, ಲುಕ್ಕು ಮತ್ತು ಕಲ್ಲರು, ಹಾಗೆಯೇ ನಿಮಗೆ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದಕ್ಕೂ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಚೆಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು. ಸೈಜ್ ಅಂತೂ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ, ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪೆನಿಲಿ ಅತಿ ಮುಖ್ಯವಾಗಿ ಸೆಲೆಕ್ಟ್ ಮಾಡುವಾಗ ವಾಸ್ತು ಕಲ್ಲರ್ ಏನು ಬರುತ್ತೆ ಅದನ್ನು ಓನರ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ನಾವು ಸೆಲೆಕ್ಟ್ ಮಾಡ್ತೀವಿ. ಯಾಕಂದರೆ ನಮ್ಮ ಒಂದು ಡ್ರಾಯಿಂಗಿಂದ ಪ್ಲ್ಯಾನಿಂಗ್ ಪ್ರತಿಯೊಂದು ಕೂಡ ಅಕಾರ್ಡಿಂಗ್ ಟು ವಾಸ್ತುನೇ ಮಾಡ್ತಾ ಇರೋದ್ರಿಂದ ನಾವು ಪೇಂಟಿಂಗ್ ಟೈಮಲ್ಲೂ ಕೂಡ ಯಾವ್ಯಾವ ಕಲ್ಲರ್ ಎಷ್ಟು ಮುಖ್ಯ ಅಕಾರ್ಡಿಂಗ್ ಟು ವಾಸ್ತು ಅಂತಲೇ ಸೆಲೆಕ್ಟ್ ಮಾಡ್ತೀವಿ. ಹಾಗಾಗಿ ಟೈಲ್ಸು ಕೂಡ ನಾವು ವಾಸ್ತು ಪ್ರಕಾರನೇ ಸೆಲೆಕ್ಟ್ ಮಾಡ್ತೀವಿ ಕಲ್ಲರ್ ಅಂತ ಹೇಳ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹಿಟ್ ಲೈಕ್, ಶೇರ್, ಹಾಗೆ ಹೆಚ್ಚು ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಿಷ್ಟು ಕನ್ಸ್ಟ್ರಕ್ಷನ್ ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್. ಬಾಯ್.